ನೋಡಿ ಇವಾಗ ನಾವು ವರಸಿದ್ಧಿ ಗಣೇಶ ದೇವಸ್ಥಾನಕ್ಕೆ ಬಂದಿದ್ದೀವಿ. ಇದು ನಾವು ಎಂಟ್ರೆನ್ಸಿಗೆ ಬಂದಿದ್ದೀವಿ, ಮುಖ್ಯ ದ್ವಾರ ಇದೇನಾ ನೋಡಿ, ತುಂಬಾ ಚೆನ್ನಾಗಿದೆ. ಒಳಗಡೆ ಶಿವನ ಲಿಂಗ ಸಹ ತುಂಬ ಅದ್ಭುತವಾಗಿದೆ, ತುಂಬ ಮನೋಹರವಾಗಿದೆ. ನೋಡಿ ಈ ವಿಗ್ರಹ ತುಂಬ ಚೆನ್ನಾಗಿದೆ. ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತು ನಾವು ಎಲ್ಲಿಗೆ ಹೋಗ್ತಿದ್ದೀವಿ ಅಂದರೆ ವರಸಿದ್ಧಿ ಶ್ರೀ ವಿನಾಯಕ ಟೆಂಪಲ್ಗೆ ಹೋಗ್ತಾ ಇದ್ದೀವಿ. ಅದೆಲ್ಲಿದೆ ಅಂದರೆ ಬನಶಂಕರಿ ಥರ್ಡ್ ಸ್ಟೇಜ್ನಲ್ಲಿದೆ. ಟೆಂಪಲ್ ತುಂಬ ಚೆನ್ನಾಗಿದೆ, ಬನ್ನಿ ನೋಡ್ಕೊಂಬರೋಣ ಒಂದ್ಸಾರಿ. ಇವತ್ತು ಸಂಡೇ ಆದ್ದರಿಂದ ರಜೆ ಇದೆ ಕಂಪ್ನಿಗೆ. ಬನ್ನಿ ನಿಮಗೆಲ್ಲ ನೀಟಾಗಿ ತೋರಿಸ್ತೀನಿ ಯಾವ ಥರ ಇದೆ ಅಂತ. ಇವಾಗ ನಾವು ಎಲೆಕ್ಟ್ರಾನ್ ಸಿಟಿಯಲ್ಲಿ ಹೋಗ್ತಾ ಇದ್ದೀವಿ. ಬನ್ನಿ ವಿನಾಯಕ ಟೆಂಪಲ್ ಬಗ್ಗೆ ಫುಲ್ ವಿವರಣೆ ಕೊಡ್ತೀನಿ. ಬನ್ನಿ ಹೋಗೋಣ, ಇನ್ಯಾಕೆ ತಡ. ಸುಮಾರು ದಿನದಿಂದ ಹೋಗ್ಬೇಕು ಅಂತ ಅಂದ್ಕೊಂಡಿದ್ದೆ, ಆದರೆ ಹೋಗೋಕ್ಕಾಗಲಿಲ್ಲ. ಅದೇ ಇವತ್ತು ರಜೆ ಇತ್ತಲ್ಲ, ಹಾಗಾಗಿ ಇವತ್ತು ಹೋಗೋಣ ಅಂತ ಹೋಗ್ತಾ ಇದ್ದೀನಿ. ತುಂಬ ಚೆನ್ನಾಗಿದೆ, ಬನ್ನಿ ನಿಮಗೆ ಅಚ್ಚುಕಟ್ಟಾಗೆಲ್ಲ ತೋರಿಸ್ತೀನಿ. ನೋಡಿ ಇವಾಗ ನಾವು ಎಲೆಕ್ಟ್ರಾನ್ ಸಿಟಿ ಫ್ಲೈಓವರ್ ಮೇಲೆ ಹೋಗ್ತಾ ಇದ್ದೀವಿ. ಇನ್ನೇನು ಒಂದು 20 ನಿಮಿಷಕ್ಕೆ ಅಲ್ಲಿಗೆ ಹೋಗ್ಬಿಡ್ತೀವಿ. ಬನ್ನಿ ಹೋಗೋಣ. ಇವಾಗ ನೋಡಿ, ಇವಾಗ ಬೊಮ್ಮನಹಳ್ಳಿ ಬಿಟ್ಟು ಬಂದ್ವಿ, ರೂಪನಗರ ಹತ್ರ ಹೋಗ್ತಾ ಇದ್ದೀವಿ. ಇವಾಗ ಇಲ್ಲಿ ಲೆಫ್ಟಿಗೆ ತಗೊಂಡು ಹೋಗ್ಬೇಕು. ಇಲ್ಲ ಬೊಮ್ಮನಹಳ್ಳಿ ಹತ್ರ ಬಂದಿದ್ದೀವಿ. ಇವಾಗ ಫ್ಲೈಓವರ್ ಮುಗೀತು. ಇಲ್ಲೇ ಇವಾಗ ಲೆಫ್ಟ್ ತಗೊಂಡು ಹೋದರೆ ನಮಗೆ ಆ ದೇವಸ್ಥಾನ ಸಿಗುತ್ತೆ. ನೋಡಿ ಇವಾಗ ನಾವು ಲೆಫ್ಟ್ ತಗೊಂಡು ಹೋಗ್ತಾ ಇದ್ದೀವಿ. ಇಲ್ಲಿಂದ 7 ಕಿಲೋಮೀಟ್ರ್ ಆಗುತ್ತೆ ಅಷ್ಟೇ ಆ ದೇವಸ್ಥಾನ. ಬನ್ನಿ ದೇವಸ್ಥಾನದ ಬಗ್ಗೆ ನೀಟಾಗಿ ಮಾಹಿತಿ ಕೊಡ್ತೀನಿ. ಇವಾಗ ನೋಡಿ ನಾವು ದೇವಸ್ಥಾನದ ಹತ್ರ ಬಂದ್ವಿ. ಇಲ್ಲಿ ಮುಂದೆ ಲೆಫ್ಟಿಗೆ ಕಟ್ಟಾದರೆ ಇಲ್ಲೇ ದೇವಸ್ಥಾನ ಸಿಗುತ್ತೆ. ನೋಡಿ ಇಲ್ಲೇ ಪಾರ್ಕ್ ಮಾಡಿ ಹೋಗ್ಬೇಕು. ನೋಡಿ ಇವಾಗ ನಾವು ವರಸಿದ್ಧಿ ಗಣೇಶ ದೇವಸ್ಥಾನಕ್ಕೆ ಬಂದಿದ್ದೀವಿ. ಇದು ನಾವು ಎಂಟ್ರೆನ್ಸಿಗೆ ಬಂದಿದ್ದೀವಿ, ಮುಖ್ಯ ದ್ವಾರ ಇದೇನಾ ನೋಡಿ, ತುಂಬ ಚೆನ್ನಾಗಿದೆ. ಸುತ್ತಮುತ್ತ ಎಲ್ಲ ತುಂಬ ಚೆನ್ನಾಗಿದೆ. ವರಸಿದ್ಧ ವಿನಾಯಕ ಟೆಂಪಲ್ ತುಂಬ ಅದ್ಭುತವಾಗಿದೆ ನೋಡಿ. ನೋಡಿ ಇದು ಎಲ್ಲಿದೆ ಅಂದರೆ 8ನೇ ಮುಖ್ಯ ರಸ್ತೆ, ಬನಶಂಕರಿ 3ನೇ ಸ್ಟೇಜಲ್ಲಿದೆ. ನೋಡಿ ಈಗ ನಾವು ದೇವಸ್ಥಾನದ ಮುಂದೆ ಹೆಬ್ಬಾಗಿಲಲ್ಲಿ ನಿಂತಿದ್ದೇವೆ. ಇದಕ್ಕೆ 2 ಬಾಗಿಲು ಇದೆ, ದಕ್ಷಿಣಕ್ಕೊಂದಿದೆ, ಉತ್ತರಕ್ಕೊಂದಿದೆ. ದಕ್ಷಿಣದ್ದು ನಿಮಗೆ ದ್ವಾರ ತೋರಿಸ್ತೀನಿ. ಇವಾಗ ನಾವು ದೇವಸ್ಥಾನದ ಒಳಗಡೆ ಬಂದ್ವಿ. ನೋಡಿ ಇಲ್ಲಿ ನವಗ್ರಹಗಳಿದ್ದಾವೆ. ಇಲ್ಲೇ ಪಕ್ಕದಲ್ಲಿ ದೇವಸ್ಥಾನದೊಳಗೆ ಹೋಮ ಮಾಡ್ತಾ ಇದ್ದಾರೆ. ಬನ್ನಿ ಯಾವ ಥರ ಹೋಮ ಮಾಡ್ತಾರೆ ನೋಡೋಣ. ನೋಡಿ ಇಲ್ಲಿ ಯಾರೋ ಹೋಮ ಮಾಡಿಸ್ತಾ ಇದ್ದಾರೆ, ತುಂಬ ಜನ ಬಂದಿದ್ದಾರೆ. ಇದಕ್ಕೆ ಶಿವರಾತ್ರಿ ದಿವಸ ಒಳ್ಳೆ ಪೂಜೆ ಪುನಸ್ಕಾರ ಎಲ್ಲ ತುಂಬ ಚೆನ್ನಾಗಿ ನಡೆಯುತ್ತೆ. ಶಿವರಾತ್ರಿ ದಿವಸ ನೀವು ಒಂದ್ಸರಿ ಇಲ್ಲಿ ಬಂದು ಭೇಟಿ ಕೊಡಿ, ತುಂಬ ಅದ್ಭುತವಾಗಿ ನಡೆಯುತ್ತೆ ಪೂಜೆ ಇಲ್ಲಿ. ನೋಡಿ ಇಲ್ಲೆಲ್ಲ ಹೋಮ ಎಲ್ಲ ತುಂಬ ಚೆನ್ನಾಗಿ ನಡೀತಾ ಇದೆ. ನಾವೀಗ ದೇವಸ್ಥಾನದ ಒಳಗೆ ಬಂದಿದ್ದೀವಿ. ನೋಡಿ ಒಳಗಿಂದ ವ್ಯೂ ಈ ಥರ ಕಾಣ್ತಾ ಇದೆ. ಮಕ್ಕಳು ಎಲ್ಲ ಓಡಾಡ್ತಾ ಇದ್ದಾರೆ. ನೋಡಿ ಒಳಗಿಂದ ವ್ಯೂ ಈ ಥರ ಕಾಣ್ತಾ ಇದೆ. ನೋಡಿ ತುಂಬ ಚೆನ್ನಾಗಿದೆ. ಬನ್ನಿ ಇನ್ನೂ ಕೆಳಗಡೆ
ಶಿವಂದು ಸ್ಟ್ಯಾಚು ಇದೆ, ತೋರಿಸ್ತೀನಿ ಬನ್ನಿ. ಇವಾಗ ಬನ್ನಿ ಕೆಳಗಡೆ ಹೋಗೋಣ. ನೋಡಿ ದೇವಸ್ಥಾನ ಮಾತ್ರ ತುಂಬ ಚೆನ್ನಾಗಿದೆ. ನೋಡಿ ಇಲ್ಲಿ ಕೆಳಗಡೆ ಮೆಟ್ಲು ಇದೆ, ಈ ಮೆಟ್ಲು ಇಳಿದು ಹೋದರೆ ದಕ್ಷಿಣ ದ್ವಾರ ಸಿಗುತ್ತೆ. ಬನ್ನಿ ನಿಮಗೆಲ್ಲ ಪ್ರತಿಯೊಂದು ತೋರಿಸ್ತೀನಿ ನೀಟಾಗಿ. ನೋಡಿ ಇಲ್ಲಿ ಶಿವ ಸ್ಟ್ಯಾಚು ಇದೆ, ಎಷ್ಟು ಚೆನ್ನಾಗಿದೆ ನೋಡಿ. ಶಿವರಾತ್ರಿ ದಿವಸ ಇದಕ್ಕೆ ತುಂಬ ಅಲಂಕಾರ ಮಾಡ್ತಾರೆ. ನೀವು ಒಂದ್ಸರಿ ಶಿವರಾತ್ರಿ ದಿವಸ ಬಂದು ನೋಡ್ಕೊಂಡು ಹೋಗಿ. ಈ ವಿಗ್ರಹ ಸುಮಾರು 25ರಿಂದ 30 ಅಡಿ ಎತ್ತರ ಇದೆ. ತುಂಬ ದೊಡ್ಡ ವಿಗ್ರಹ ಇದು. ನೋಡಿ ಎಷ್ಟು ಅದ್ಭುತವಾಗಿ ಇದನ್ನ ರಚನೆ ಮಾಡಿದ್ದಾರೆ. ನೋಡಿ ಇಲ್ಲಿಂದ ಕೆಳಗಡೆ ಮೆಟ್ಲಿದ್ದಾವೆ. ಈ ಮೆಟ್ಲು ಇಳ್ಕೊಂಡು ಹೋದರೆ ನಾವು ದಕ್ಷಿಣ ದ್ವಾರಕ್ಕೆ ಹೋಗ್ತೀವಿ. ಬನ್ನಿ ಆ ದ್ವಾರ ನೋಡ್ಕೊಂಬನ್ನಿ. ಹಾಗೇನೆ ಅದಕ್ಕಿಂತ ಮುಂಚೆ ಇಲ್ಲಿ ಇದೆ ನೋಡಿ ವರಸಿದ್ಧಿ ವಿನಾಯಕ ದೇವಸ್ಥಾನ. ಇವಾಗ ಕ್ಲೋಸ್ ಆಗಿದೆ. ಇದ್ರ ಟೈಮ್ ಬಂದು ಇಲ್ಲಿ ಕೊಟ್ಟಿದ್ದಾರೆ ನೋಡಿ. ಬೆಳಿಗ್ಗೆ 6:30ರಿಂದ 11:30, ಸಂಜೆ 5:30ರಿಂದ 8:30. ಇಷ್ಟಿದೆ ನೋಡಿ ಪೂಜಾ ಸಮಯ. ದೇವಸ್ಥಾನ ಮಾತ್ರ ತುಂಬ ಚೆನ್ನಾಗಿದೆ, ಆದರೆ ಏನು ಮಾಡೋದು, ಕ್ಲೋಸ್ ಆಗಿದೆ. ಇವಾಗ ಒಳಗಡೆ ತೋರಿಸ್ತೀನಿ ಬನ್ನಿ ಯಾವ ಥರ ಇದೆ ಅಂತ. ನೋಡಿ ತುಂಬ ಚೆನ್ನಾಗಿದೆ, ಜೂಮ್ ಮಾಡಿ ತೋರಿಸ್ತೀನಿ. ಹಾಗೇನೆ ಒಳಗಡೆ ಯಾವ ರೀತಿ ಇದೆ ಅಂತ ನೋಡ್ಕೊಂಬಿಡಿ ಒಂದ್ಸರಿ. ನೋಡಿ ಒಳಗಡೆ ಈ ಥರ ಆಗಿದೆ, ಹಾಗೆ ತೋರಿಸ್ತೀನಿ. ದೇವಸ್ಥಾನ ಓಪನ್ ಆಗಿದ್ರೆ ತುಂಬ ಚೆನ್ನಾಗಿರೋದು, ಆದರೆ ಕ್ಲೋಸ್ ಆಗಿದೆ. ಆ ಟೈಮಿಂಗ್ಸ್ ಪ್ರಕಾರ ಇವರು ದೇವಸ್ಥಾನ ಓಪನ್ ಮಾಡ್ತಾರೆ, ಕ್ಲೋಸ್ ಮಾಡ್ತಾರೆ. ನಾವು ಬೆಳಿಗ್ಗೆ ಬಂದಿದ್ರೆ ಈ ದೇವಸ್ಥಾನ ದರ್ಶನ ಸಿಗೋದು, ದೇವ್ರ ದರ್ಶನ ಎಲ್ಲ ಸಿಗೋದು. ಆದರೆ ಇವಾಗ ಕ್ಲೋಸ್ ಮಾಡಿದ್ದಾರೆ. ಕಾರ್ತಿಕ್ ಸೋಮವಾರ ಬಂದರೆ ಇಲ್ಲಿ ವಿಶೇಷ ಪೂಜೆ ಇರುತ್ತೆ. ಭಸ್ಮ ಪೂಜೆ ಮತ್ತು ದೀಪಾಲಂಕಾರ ಇಲ್ಲಿ ತುಂಬ ವಿಶೇಷವಾಗಿ ಮಾಡ್ತಾರೆ. ಈ ಭಗವಂತ ಕಾಶಿಯಿಂದ ಬಂದಿದ್ದಾರೆ ಎಂದು ಹೇಳಲಾಗುತ್ತೆ. ಗಂಡಕಿ ನದಿಯಲ್ಲಿ ಸಿಕ್ಕಂಥ ಸಾಲಿಗ್ರಾಮ ಶಿಲೆ ಇದು ಉದ್ಭವ ಮೂರ್ತಿ ಅಂತ ಹೇಳ್ತಾರೆ. ಇಲ್ಲಿರುವ ಲಿಂಗವನ್ನು ಯಾರು ಕೆತ್ತಿ ಮಾಡಿಲ್ಲ, ಅದು ಸ್ವಯಂಭೂ ಲಿಂಗ ಅಂತ ಇದನ್ನು ಹೇಳ್ತಾರೆ. ಇದನ್ನ ಯಾರು ಕೆತ್ತನೆ ಮಾಡಿರೋ ನೋಡಿ ಈ ಕಡೆಯಿಂದಲೂ ಬರ್ಬೋದು. ಇಲ್ಲೆಲ್ಲ ಮೆಟ್ಲಿದ್ದಾವೆ, ಎಲ್ಲ ಸಮುದಾಯ ಭವನ. ಮೆಟ್ಲಿದಾವೆ ನೋಡಿ, ಆರಾಮಾಗ ಮೆಟ್ಲತ್ಕೊಂಡ್ ಬರ್ಬೋದು. ನೋಡಿ ನಾವು ಕೆಳಗಡೆ ಇಳಿತಾ ಲೆಫ್ಟ್ ಸೈಡ್ ನೋಡಿದರೆ ಇಲ್ಲಿ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನ ಸಿಗುತ್ತೆ. ಈ ದೇವಸ್ಥಾನ ತುಂಬ ಚೆನ್ನಾಗಿದೆ. ನೋಡಿ ಇದು ದಕ್ಷಿಣ ದ್ವಾರ. ಬನ್ನಿ ಇಲ್ಲಿಂದ ಮೇಲೆ ಹೋಗಿ ದೇವಸ್ಥಾನ ಕಾಣುತ್ತೆ. ಬನ್ನಿ ಹಾಗೇನೆ ಒಂದು ರೌಂಡ್ ತೋರಿಸ್ತೀನಿ ನೋಡಿ. ಬನ್ನಿ ಇವಾಗ ನಾವು ಮೇಲೆ ಹೋಗೋಣ. ನೋಡಿ ಶಿವರಾತ್ರಿ ದಿವಸ ಪ್ರೋಗ್ರಾಮ್ ಇದೆ, ಮಹಾರುದ್ರಾಭಿಷೇಕ ಮಾಡ್ತಾರೆ. ರುದ್ರಾಭಿಷೇಕ ಮತ್ತು ಪೂಜೆ ಮಹಿಳಾ ತಂಡದವರಿಂದ ದೇವರ ನಾಮ ಮತ್ತು ಭಜನೆ, ಖ್ಯಾತ ಸಂಗೀತಗಾರರಿಂದ ಕರ್ನಾಟಕ ಸಂಗೀತ ಎಲ್ಲ ಇದೆ ಪ್ರೋಗ್ರಾಮು. ಶಿವರಾತ್ರಿ ದಿವಸ ಒಂದ್ಸರಿ ಎಲ್ಲ ಬಂದು ಭೇಟಿ ಕೊಡಿ. ಬನ್ನಿ ಇವಾಗ ನಾವು ಒಳಗಡೆ ಹೋಗೋಣ. ನೋಡಿ ನಾವು ದಕ್ಷಿಣ ದ್ವಾರದಿಂದ ಬಂದರೆ ಇಲ್ಲಿ ಮೆಟ್ಲುಗಳು ಸಿಗ್ತವೆ. ಈ ಸ್ಟೆಪ್ ಹತ್ಕೊಂಡು ಹೋಗಿದ್ರೆ ಒಂಥರ ಮಜಾ ಇರುತ್ತೆ. ನೋಡಿ ಇದಕ್ಕೆ ಯಾರ್ಯಾರು ಇದೆಲ್ಲ ದಾನ ಕೊಟ್ಟಿದ್ದಾರೆ ಅವ್ರ ಹೆಸರೆಲ್ಲ ಹಾಕಿದ್ದಾರೆ ನೋಡಿ. ಮೆಟ್ಲ ಮೇಲೆ ಯಾರ್ಯಾರು ಡೊನೇಷನ್ ಕೊಟ್ಟಿದ್ದಾರೆ ಅವ್ರಿಗೆಲ್ಲ ಹಾಕಿದ್ದಾರೆ. ಬನ್ನಿ ಇಲ್ಲಿ ಮೆಟ್ಲಿದಾವೆ, ಮೇಲೆ ಹೋಗೋಣ ಬನ್ನಿ. ಇದಕ್ಕೆ 2 ದ್ವಾರಗಳಿವೆ, ಉತ್ತರ ದ್ವಾರ, ದಕ್ಷಿಣ ದ್ವಾರ. ನಾವು ದಕ್ಷಿಣ ದ್ವಾರದಿಂದಲೂ ಬರ್ಬೋದು, ಉತ್ತರ ದ್ವಾರದಿಂದಲೂ ಬರ್ಬೋದು. ಉತ್ತರ ದ್ವಾರದಿಂದ ಬಂದರೆ ಬೈಕ್ ಪಾರ್ಕಿಂಗ್ ಇರುತ್ತೆ. ದಕ್ಷಿಣ ದ್ವಾರದಲ್ಲಿ ಬೈಕ್ ಪಾರ್ಕಿಂಗ್ ಇಲ್ಲ, ಹಾಗೆ ನಡ್ಕೊಂಡು ಮೆಟ್ಲು ಹತ್ಕೊಂಡು ಮೇಲೆ ಹೋಗ್ಬೋದು. ಆದರೆ ದಕ್ಷಿಣ ದ್ವಾರದಿಂದ ಬಂದರೆ ಒಳ್ಳೆ ಫೀಲಿಂಗ್ ಸಿಗುತ್ತೆ, ಮೆಟ್ಲು ಹತ್ಕೊಂಡು ಆರಾಮಾಗಿ ಹೋಗ್ಬೋದು, ತುಂಬ ಚೆನ್ನಾಗಿರುತ್ತೆ. ಈ ದೇವಸ್ಥಾನಕ್ಕೆ ಬನಗಿರಿ ಅಂತ ಹೆಸರು ಹೇಗೆ ಬಂತು ಅಂದರೆ,
ಈ ಮುಂಚೆ ಈ ದೇವಸ್ಥಾನದ ಬೆಟ್ಟದ ಮೇಲೆ ಕಾಡು ಮೇಡು ಎಲ್ಲ ಬೆಳ್ಕೊಂಡಿತ್ತು. ಇಲ್ಲಿರುವ ಏರಿಯಾದ ಹೆಸರು ಬನಗಿರಿ. ಆದ್ರಿಂದ ಈ ಎರಡು ಸೇರಿ ಇದಕ್ಕೆ ಬನಗಿರಿ ಅಂತ ಹೆಸರು ಬಂತು ಅಂತ ಹೇಳಲಾಗುತ್ತದೆ. ಈ ದೇವಸ್ಥಾನದಲ್ಲಿ ಸುಬ್ರಹ್ಮಣ್ಯ ದೇವಸ್ಥಾನ, ಅರಳಿಕಟ್ಟೆ ಹಾಗೂ ನವಗ್ರಹಗಳ ದೇವಸ್ಥಾನ ಇದೆ. ದೇವಸ್ಥಾನದ ಮುಂಭಾಗದಲ್ಲಿ ದೊಡ್ಡದಾದ ಅರಳಿಕಟ್ಟೆ ಇದೆ, ದೊಡ್ಡದಾದ ಅರಳಿ ಮರ ಇದೆ. ಅದರ ಪಕ್ಕದಲ್ಲೇ ನವಗ್ರಹಗಳ ದೇವಸ್ಥಾನ ಇದೆ. ಬನ್ನಿ ಮೆಟ್ಲು ತಗೊನ್ನಿ. ನೋಡಿ, ಇದು ಸಮುದಾಯ ಭವನ. ಇಲ್ಲೆಲ್ಲ ಊಟ ಆಗ್ತಾ ಇದ್ದಾರೆ. ಇದೇ ಬನಗಿರಿ ವರಸಿದ್ಧಿ ವಿನಾಯಕ ದೇವಸ್ಥಾನ ಇದೆ ನೋಡಿ. ನೋಡಿ, ದೇವಸ್ಥಾನದ ಮೇಲಿಂದ ನೋಡಿ ಈ ತರ ಕಾಣುತ್ತೆ ಸಿಟಿ. ನೋಡಿ, ಇಲ್ಲಿ ಹೋಮ ಮಾಡಿಸ್ತಾ ಇದ್ದಾರೆ. ಬನ್ನಿ ನೋಡೋಣ ಯಾವ ಥರ ಮಾಡ್ತಾರೆ ಅಂತ. ದೇವಸ್ಥಾನ ಎಲ್ಲ ನೋಡಿದ್ರಲ್ಲ, ಹೇಗಿತ್ತು ಅಂತ ಕಮೆಂಟ್ ಮಾಡಿ. ಇಷ್ಟು ಹೇಳ್ತಾ ಈ ವಿಡಿಯೋ ಎಂಡ್ ಮಾಡ್ತಾಯಿದ್ದೀನಿ. ದಯವಿಟ್ಟು ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಹಾಗೂ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಎಲ್ಲರಿಗೂ ವಂದನೆಗಳು. ಶ್ರೀ ವರಸಿದ್ಧಿ ವಿನಾಯಕ ನಿಮಗೆ ಒಳ್ಳೇದು ಮಾಡಲಿ ಅಂತ ಬೇಡ್ಕೊಳ್ತಾ ಈ ವಿಡಿಯೋ ಎಂಡ್ ಮಾಡ್ತಾಯಿದ್ದೀನಿ. ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ.
ಎಲ್ಲರಿಗೂ ವಂದನೆಗಳು. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.